ನೋಟ್ಸ್ ಬುಕ್ ಅಲ್ಲಿ ಇದ್ದಂತ ಸೋಮಶೇಖರ್ ಫೋಟೋನ ಇಷ್ಟೊಂದು ಹೈಲೈಟ್ ಮಾಡಿ ಪ್ರತಿಬಿಂಬಿಸಿದ್ರಿ. ನೀವು ಮಾಡ್ತಾ ಇರೋದೇನೋ ಶೋಭಾ ಕರಂದ್ಲಾಜೆ ಅವ್ರ ಫೋಟೋ ಹಾಕುವಂತ ಅವಶ್ಯಕತೆ ಏನಿದೆ? ಎಷ್ಟು ಸೋಮಶೇಖರ್ ಮೇಲೆ ಯಾಕೆ ಸುಮ್ಮನೆ ಗೂಬೆ ಕೂರಿಸ್ತೀರಾ ನೀವು ಫೋಟೋ ಹಾಕೊಳ್ಳೋದು ಮಾತ್ರ ಸರಿ, ನೋಟ್ಸ್ ಬುಕ್ ಅಲ್ಲಿ ಫೋಟೋ ಹಾಕೊಳ್ಳೋದು ಮಾತ್ರ ನಮ್ ತಪ್ಪ. ನಮ್ ಸೋಮಶೇಖರ್ ಮೇಲೆ ಆರೋಪ ಹೊರಿಸುವಂತ ಅವಶ್ಯಕತೆ ಏನಿಲ್ಲ. ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದಕ್ಕೆ ಮಾತ್ರ ಅವ್ರು ಆರೋಪ ಮಾಡ್ತಾ ಇದ್ದೀರಾ. ಅವ್ರದ್ದು ಕಾಂಗ್ರೆಸ್ ಪಡೆ ಏನಿತ್ತು ಆ ಕಾಂಗ್ರೆಸ್ ಪಡೆ ಅವ್ರನ್ನ ಗೆಲ್ಸಿರೋದು. 2019 ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದದ್ದೇ ಎಷ್ಟು ಸೋಮಶೇಖರ್ ಸಾಹೇಬ್ರಿಂದ. ಅದಾಗಿ ತಿಳ್ಕೊಳ್ಳಿ. ಸೋಮಶೇಖರಿಂದ ಬಿಜೆಪಿ ಹೊರತು ಬಿಜೆಪಿ ಸೋಮಶೇಖರ್ ಏನಲ್ಲ. ಸೋಮಶೇಖರ್ ಇಂಡಿಪೆಂಡೆಂಟ್ ಆಗಿ ನಿಂತು ಗೆಲ್ತಾರೆ. ಶೋಭಾ ಕರಂದ್ಲಾಜೆ ಅಲ್ಲ, ಯಡಿಯೂರಪ್ಪ ವಿಜಯೇಂದ್ರ ಬಂದ್ರು ಕೂಡ ನಾವು ಸೋಮಶೇಖರ್ ಸಾಹೇಬ್ರನ್ನ ಗೆಲ್ಸ್ಕೊಳ್ತೀವಿ. ಈ ಕ್ಷೇತ್ರದ ಜನ ಗೆಲ್ಲಿಸ್ತಾರೆ. ಶೋಭಾ ಕರಂದ್ಲಾಜೆ ಅವರ ಫೋಟೋ ಎಲ್ಲ ಪೂಜೆ ಮಾಡೋದು, ಸೋಮಶೇಖರ್ ಗೌಡ್ರ ಫೋಟೋನ ಪೂಜೆ ಮಾಡ್ಬೇಕು ಬಿಜೆಪಿ. ಯಾರಾದ್ರೂ ಒಬ್ಬ ಯಶವಂತಪುರ ಕ್ಷೇತ್ರದಲ್ಲಿ ಹೀರೋ ಇದ್ರೆ ನಮ್ ಸಾಹೇಬ್ರ ಬಗ್ಗೆ ಮಾತಾಡಿ, ಸೈಡ್ ಡಾಕ್ಟರ್ಗಳೆಲ್ಲ ಮಾತಾಡಬೇಡಿ ಅಂತ ಈ ಮೂಲಕ ಬಿಜೆಪಿ ಸ್ನೇಹಿತರ ಕೇಳ್ಕೊಳ್ತಾ ಇದ್ದೀನಿ. ಸರ್, ಈಗ ಏನಂತಂದ್ರೆ ಈ ಮೊನ್ನೆ ಕುಮಾರಸ್ವಾಮಿ ಅವರು ಕೂಡ, ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಕೂಡ ಇದನ್ನೇ ಒಂದು ಹೈಲೈಟ್ ಮಾಡಿದ್ರು. ಯಾಕಂದ್ರೆ ನಾವು ಸುಮಾರು ಒಂದು 16 ವರ್ಷಗಳ ಕಾಲ ಸಾಲ ಮಕ್ಕಳಿಗೆ ಪಠ್ಯ ನಾವು ನೋಟ್ಬುಕ್ ವಿತರಣೆ ಮಾಡಿದ್ವು. ನೋಟ್ಬುಕ್ ವಿತರಣೆ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಒಂದು ಮಕ್ಕಳು ಕೂಡ 10 ರಿಂದ 20 ಬುಕ್ ಕೊಟ್ಟು, ಏನೋ ಕೆಲವೊಂದು ಮಡಿಕೊಂಡಿರ್ತಾರೆ, BLOಗಳು ಕೂಡ ಮಡಿಕೊಂಡಿರ್ತಾರೆ. ಅದನ್ನು ತಗೊಂಡ್ಬಿಟ್ಟು ಏನೋ ಒಂದು ಫೋನ್ ನಂಬರ್, ವೋಟರ್ಸ್ ಫೋನ್ ನಂಬರ್ ಏನೋ ಮಡಿಕೊಳ್ತಾರೆ. ಅದನ್ನೇ ದೊಡ್ಡದು ಅಂತ ಹೈಲೈಟ್ ಮಾಡಿದ್ರು. ಸರ್, ಅದರಲ್ಲಿ ಇವ್ರದ್ದು ಯಾರ್ದು ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಿದ್ದಾರೆ ಸರ್, ಶೋಭಾ ಕರಂದ್ಲಾಜೆ ಅವ್ರ ಫೋಟೋ ಇದೆ. ಶೋಭಾ ಕರಂದ್ಲಾಜೆ ಫೋಟೋ ಯಾಕೆ ಹಾಕಬೇಕು? ಭಾರತೀಯ ಜನತಾ ಪಕ್ಷ ಬೇಕಾದ್ರೆ ಹಾಕೊಳ್ಳಿ. ನಾವು ಕುಮಾರಸ್ವಾಮಿ ಅವರು ಆಟ ಪಡೋದು ನೋಟ್ ಬುಕ್ ಅಲ್ಲಿ ಎಷ್ಟು ಸೋಮಶೇಖರ್ ಸಾಹೇಬ್ರದ್ದು ಫೋಟೋ ಇತ್ತು. ಅದು ನಾವೇನು ಉದ್ದೇಶಪೂರ್ವಕವಾಗಿ ಇದೇ ಬುಕ್ ತಗೊಂಡೋಗಿ ಅಂತ ನಾವೇನು BLO ಹೇಳಿಲ್ಲ. ಆದರೆ ಬಿಜೆಪಿಯವರು ಶೋಭಾ ಕರಂದ್ಲಾಜೆ ಅವರ ಭಾವಚಿತ್ರದ ಜೊತೆಗೆ ಯಾರು ಬಿಜೆಪಿ BL2 ಯಾರಿದ್ದಾರೆ ಅವ್ರಿಗೆ ID ಕಾರ್ಡ್ಗೆ ಶೋಭಾ ಕರಂದ್ಲಾಜೆ ಅವ್ರದ ಫೋಟೋ ಇದೆ. ಇದು ಮಾತ್ರ ನೋಟ್ಸ್ ಬುಕ್ ಅಲ್ಲಿ ಇದ್ದಂತ ಸೋಮಶೇಖರ್ ಫೋಟೋನ ಇಷ್ಟೊಂದು ಹೈಲೈಟ್ ಮಾಡಿ ಪ್ರತಿಬಿಂಬಿಸಿದ್ರಿ. ನೀವು ಮಾಡ್ತಾ ಇರೋದೇನೋ ಶೋಭಾ ಕರಂದ್ಲಾಜೆ ಅವ್ರ ಫೋಟೋ ಹಾಕುವಂತ ಅವಶ್ಯಕತೆ ಏನಿದೆ? ಯಾಕೆ ಇದು ಮಾಡ್ತೀರಾ? ಸುಮ್ಮನೆ ನಮ್ಮ ಎಷ್ಟು ಸೋಮಶೇಖರ್ ಮೇಲೆ ಯಾಕೆ ಸುಮ್ಮನೆ ಗೂಬೆ ಕೂರಿಸ್ತೀರಾ ನೀವು? ಇವ್ರ ಕೆಲಸ ಕಾರ್ಯಗಳನ್ನ ನೋಡಿ ಹೊಟ್ಟೆ ಕಿಚ್ಚು ಕಟ್ಕೊಂಡು ಬೇರೆ ಯಾವುದೇ ಒಂದು ಕಾರಣ ಇಲ್ಲದೆ ಇದ್ರೂ ಕೂಡ ಇದನ್ನೇ ಒಂದು ಹೈಲೈಟ್ ಮಾಡ್ತೀರಾ. ನೀವು ಫೋಟೋ ಹಾಕೊಳ್ಳೋದು ಮಾತ್ರ ಸರಿ, ನೋಟ್ಸ್ ಬುಕ್ಕಲ್ಲಿ ಫೋಟೋ ಹಾಕೊಳ್ಳೋದು ಮಾತ್ರ ನಮ್ಮ ತಪ್ಪ. ಈ ಸರಿನಾ ಇದು? ನಾನು ಮಾನ್ಯ ಬಿಜೆಪಿ ಮುಖಂಡರಿಗೆ ಹೇಳ್ತೀನಿ, ದಯವಿಟ್ಟು ಇಂಥ ಆರೋಪಗಳನ್ನ, ಇಂಥ ಸಣ್ಣ ಕ್ಷುಲ್ಲಕ ಕಾರಣಗಳನ್ನ ಬಿಜೆಪಿ ದಯವಿಟ್ಟು ಮಾಡಬೇಡಿ. ನಮ್ಮ ಶಾಸಕರ ಅಭಿವೃದ್ಧಿ ಕೆಲಸಗಳಿಗೆ ನೀವು ಅಡ್ಡಿಪಡಿಸಬೇಡಿ ಅಂತ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಬಿಜೆಪಿ ಮುಖಂಡರು ಕೇಳ್ಕೊಳ್ತಾ ಇದ್ದೀನಿ. ಮೊನ್ನೆ ಬಿಜೆಪಿ ಲೀಡರ್ಗಳೆಲ್ಲ ಇಷ್ಟು ದಿವಸ ಸುಮ್ಮನಿದ್ರು, ಇವಾಗ ಆಕ್ಟಿವ್ ಆಗ್ಬಿಟ್ಟವ್ರು. ಎಲೆಕ್ಷನ್ ಹತ್ರ ಬರ್ತಿದ್ದಂತೆ ಸೋಮಶೇಖರ್ ವಿರುದ್ಧನೇ ಒಂದಷ್ಟು ಅವ್ರ ಬಗ್ಗೆ ಮಾತನಾಡೋಕ್ಕೆ ಏನು ಲೆವೆಲ್ ಅಂತ ಇರುತ್ತೆ. ಅದನ್ನ ಬಿಟ್ಟು ಕೆಳಗ ಹಂತದ ಲೀಡರ್ಗಳೆಲ್ಲರೂ ಕೂಡ ಶಾಸಕರ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ದಾರೆ. ಏನ್ ಹೇಳ್ತೀವಿ ಸರ್? ಈಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಲಿ ಯಾರೋ ಒಬ್ಬ ಹೀರೋ ಅಂತ ಇರ್ಬೇಕಾದ್ರೆ, ಹೀರೋ ಇದ್ರೆ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡ್ಲಿ. ಈ ಸೀರಿಯಲ್ ಆಕ್ಟರ್ಗಳಿಗಿಂತ ಕಡೆ ಇದ್ದವರೆಲ್ಲ ಕೂಡ ನಮ್ಮ ಸೋಮಶೇಖರ್ ಮೇಲೆ ಆರೋಪ ಹೊರಿಸುವಂತ ಅವಶ್ಯಕತೆ ಏನಿಲ್ಲ. ಸಾಹೇಬ್ರು ಬಿಜೆಪಿಲಿ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕದ 224 ಜನ MLAಗಳಂಟು ಇವರೇ ಶ್ರೇಷ್ಠರು ಅಂತ ಹೇಳ್ತೀರಿ. ಇವತ್ತು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಈ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದಕ್ಕೆ ಮಾತ್ರ ಇವ್ರ ಮೇಲೆ ಎಸ್ ಟಿ ಸೋಮಶೇಖರ್ ಸಾಹೇಬ್ರ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಾ. ನಾವೀಗಲೇ ಹೇಳ್ತೀನಿ, ಘಂಟಾಘೋಷವಾಗಿ ಹೇಳ್ತೀನಿ ಕೇಳಿ. ನಿಮ್ಮ 2019ರಲ್ಲಿ ಮತ್ತು 23ರಲ್ಲಿ ನಿಮ್ಮ BJP ಮತಗಳಿಂದ ನಾವು ನಮ್ಮ ಸಾಹೇಬ್ರಿಗೆ ಗೆಲ್ಲಿಲ್ಲ. ಅವ್ರದ್ದು ಕಾಂಗ್ರೆಸ್ ಪಡೆ ಏನಿತ್ತು ಆ ಕಾಂಗ್ರೆಸ್ ಪಡೆ ಅವ್ರನ್ನ ಗೆಲ್ಲಿಸಿರೋದು. ನಿಮ್ಮ BJP ವೋಟ್ರದ್ದು ಯಶವಂತಪುರ ಕ್ಷೇತ್ರದಲ್ಲಿ ಜಗ್ಗೇಶ್ ಅವ್ರ ನಿಂತಾಗ 60 ರಿಂದ 70 ಸಾವಿರ ಓಟೇ ಬರ್ತು. ಇದ್ದು ಉಳಿದಕ್ಕೆ ಓಟೆಲ್ಲ ಸಾಹೇಬ್ರಿಗೆ ಬಿದ್ದಿರೋದೆಲ್ಲ ನಮ್ಮ ಸಾಹೇಬ್ರ ಫಾಲೋವರ್ಸ್ ಓಟೆ. ಇದರಿಂದ ನಾವು ಗೆಲ್ಲಿಸ್ತೋ, ನಾವು ಮಿನಿಸ್ಟರ್ ಮಾಡ್ದೋ ಅಂತ ಇಲ್ಲ. ಇವತ್ತು 2019ರಲ್ಲಿ ಏನೋ ಒಂದು ಕುಮಾರಸ್ವಾಮಿ ಅವ್ರಿಗೆ ಮಾನ್ಯತೆ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಒಂದು BJP ಪಕ್ಷಕ್ಕೆ ಸೇರಿದಾಗ ಇವ್ರು ಮನಸ್ಸು ಮಾಡಿಲ್ಲ ಅಂದ್ರೆ ಉಳಿಕೆ 18 ಜನ ಯಾರು ಕೂಡ ಮನಸ್ಸು ಮಾಡ್ತಿರ್ಲಿಲ್ಲ. 2019ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದದ್ದೇ ಎಷ್ಟು ಸೋಮಶೇಖರ್ ಸಾಹೇಬ್ರಿಂದ. ಅದಾಗಿ ತಿಳ್ಕೊಳ್ಳಿ. ನೀವೆಲ್ಲ ಅಧಿಕಾರದ ರುಚಿ ನೋಡೋದೇ ಎಷ್ಟು ಸೋಮಶೇಖರ್ ಅವರಿಂದ. ಇದು ಸೋಮಶೇಖರಿಂದ ಬಿಜೆಪಿ ಹೊರತು ಬಿಜೆಪಿಯಿಂದ ಸೋಮಶೇಖರ್ ಏನಲ್ಲ. ಸೋಮಶೇಖರ್ ಇಂಡಿಪೆಂಡೆಂಟ್ ಆಗಿ ನಿಂತು ಗೆಲ್ತಾರೆ. ಅವ್ರು ಏನಕ್ಕಪ್ಪ ಅಂದರೆ ಇದರಲ್ಲಿ JDSನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇವ್ರಿಗೆ ಯಾವುದೇ ರೀತಿಯ ಅನುದಾನನೂ ಕೊಡಲಿಲ್ಲ ಮತ್ತು ಇವ್ರಿಗೆ ಯಾವುದೋ ಮಾನ್ಯತೆ ಕೊಡಲಿಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಬಂತು ಅಂತ BJPಗೆ ಹೋದರು. ಇದೇ BJPಲಿ ಗೆದ್ದಂಥ ಸಂದರ್ಭದಲ್ಲಿ ಕೆಲವರು ಏನು ಈ ಕಿತ್ತೂರು ಚೆನ್ನಮ್ಮನಿಗೆ ಮಲ್ಲಪ್ಪ ಶೆಟ್ಟಿ ಅನ್ಯಾಯ ಮಾಡೋದಲ್ಲ, ಮಲ್ಲಪ್ಪ ಸ್ವಾಮಿಗೆ ಉಂಟು ಮಲ್ಲಪ್ಪ ಇವರು ಆ ಥರದರೆ ಮಲ್ಲಪ್ಪ ಶೆಟ್ಟಿ ಅವರಂತರು ಸುಮಾರು ಜನ ಇದ್ದರು. ನಮ್ಮ ಸಾಹೇಬ್ರು ಬೆನ್ನಿಗೆ ಚೂರಿ ಹಾಕಿದ್ರು. ಅವ್ರ ಮೇಲೆ ನೀವೇನು ಕ್ರಮ ಕೈಗೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಯಾಕೆ ಸಪೋರ್ಟ್ ಮಾಡ್ತಾ ಇರೋದು? ಕ್ಷೇತ್ರದ ಜನಕ್ಕೆ ಅಭಿವೃದ್ಧಿಗೋಸ್ಕರ ಇವರು ಅನುದಾನ ಕೊಡ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಬೆಂಬಲಿಸ್ತಾ ಇದ್ದಾರೆ. ಇವ್ರಿಗೆ ಅಧಿಕಾರ ಬೇಕು, ನನಗೆ ಹಣ ಬೇಕು ಅಂತಲ್ಲ. 4 ಬಾರಿ ಗೆಲ್ಲಿಸ್ತಂತ ಎಸ್ ಟಿ ಸೋಮಶೇಖರ್ ಗೌಡ್ರು ಈ ಕ್ಷೇತ್ರದ ಜನರ ಋಣ ತೀರಿಸಲಿಕ್ಕೆ ಮಾತ್ರ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಇದನ್ನು ನಾವು BJP ಮುಖಂಡರಿಗೆ ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ,
ಯಾರೋ ಸಣ್ಣ ಪುಟ್ಟವರೆಲ್ಲ ಸಾಹೇಬ್ರ ಮೇಲೆ ಕೌಂಟ್ರ್ ಕೊಡೋದು ಇನ್ನೊಂದು ಮತ್ತೊಂದು ದಯವಿಟ್ಟು ಮಾಡಬೇಡಿ. ಯಾರಾದರೂ ಒಬ್ಬ ಯಶವಂತಪುರ ಕ್ಷೇತ್ರದಲ್ಲಿ ಹೀರೋ ಇದ್ದರೆ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡಿ, ಸೈಡ್ ಡಾಕ್ಟರ್ಗಳೆಲ್ಲ ಮಾತಾಡಬೇಡಿ ಅಂತ ಈ ಮೂಲಕ ಬಿಜೆಪಿ ಸ್ನೇಹಿತರನ್ನ ಕೇಳ್ಕೊಳ್ತಾ ಇದ್ದೀನಿ. ಸರ್ ಈಗ ಇದೇನೋ ಈ ಫೋಟೋ ಇಟ್ಕೊಬೇಕು ಅನ್ನೋಂಥದ್ದು ಕಾಣ್ತದೆ. ಯಾರು ಏನು ಹೇಳಿದ್ರು ಸರ್ ಫೋಟೋ ವಿಚಾರ ಏನು ಸರ್ ಅದು? ಯಾರು ಹೇಳಿದ್ದು ಡೈಲಾಗ್ ಅದು ಏನದು ಸರ್? ಇಲ್ಲಿ ಯಾರೋ ಒಂದು ಬಿಜೆಪಿ ಅವರು ಹೇಳಿದ್ರಂತೆ, ಶೋಭಾ ಕರಂದ್ಲಾಜೆ ಅವರಿಂದ ನೀವು ಗೆದ್ದಿ ಮಿನಿಸ್ಟರ್ ಆಗಿದ್ದು ಅಂತ ಅಂದ್ಬಿಟ್ಟು ಅವರು ಬೆಡ್ರೂಮ್ನಲ್ಲಿ ಫೋಟೋ ಮಾಡಬೇಕು ಅಂತ ಹೇಳಿದ್ರಂತೆ. ಇವತ್ತು 2019ರಲ್ಲಿ ಬಿಜೆಪಿ ಸರ್ಕಾರ ಬರಬೇಕು ಅಂತಂದರೆ ಇದೇ ಸೋಮಶೇಖರ್ ಗೌಡ್ರೆ 18 ಜನ ತಂಡ ಕಟ್ಕೊಂಡು ಸ್ವಾಭಿಮಾನಕ್ಕೋಸ್ಕರ ಬಿಜೆಪಿಗೆ ಬಂದು ನಿಂತ್ಕೊಂಡು ಗೆದ್ದು ಸರ್ಕಾರ ರಚನೆ ಮಾಡಿದ್ರು. ಇವತ್ತು ಶೋಭಾ ಕರಂದ್ಲಾಜೆ ಅವ್ರ ಫೋಟೋನ ಸೋಮಶೇಖರ್ ಸಾಹೇಬ್ರಲ್ಲ, ಇಡೀ ಸೋಮಶೇಖರ್ ಅವರ ಫೋಟೋನ ಆ ಅವಧಿನಲ್ಲಿ ಯಾರು ಮಿನಿಸ್ಟರ್ ಆದರು, ಯಾರ್ಯಾರು ಅಧಿಕಾರ ಅನುಭವಿಸಿದ್ರು ಅವರ ದೇವ್ರ ಮನೇಲಿ ಮಡಿಕೊಂಡು ಸೋಮಶೇಖರ್ ಗೌಡ್ರ ಫೋಟೋನ ಪೂಜೆ ಮಾಡಬೇಕು. ಅವ್ರದ್ದು ಶೋಭಾ ಕರಂದ್ಲಾಜೆ ಅವ್ರ ಫೋಟೋನೆಲ್ಲ ಪೂಜೆ ಮಾಡೋದು, ಸೋಮಶೇಖರ್ ಗೌಡ್ರ ಫೋಟೋನ ಪೂಜೆ ಮಾಡ್ಬೇಕು ಬಿಜೆಪಿ ಅವರು. 28ಕ್ಕೆ ಶೋಭಾ ಕರಂದ್ಲಾಜೆ ಅವರೇ ಯಶವಂತಪುರಕ್ಕೆ ಮತ್ತೆ ನಿಲ್ತಾರೆ ಅನ್ನುವಂಥದ್ದಿದೆ. ಅದಕ್ಕೋಸ್ಕರ ಇವರೆಲ್ಲ ನೀವು ಹೇಳಿದಂಥ ಲೋಕಲ್ ಲೀಡರ್ಗಳೆಲ್ಲ ಫುಲ್ ಆಕ್ಟಿವ್ ಆಗಿ ರಾಜಕಾರಣ ಮಾಡಕ್ಕೆ ಕೊಟ್ಟಿದ್ದಾರೆ. ನೋಡಿ ಸರ್, ಶೋಭಾ ಕರಂದ್ಲಾಜೆ ಅವರು 2008ರಿಂದ 13 ತನಕ ಇಲ್ಲಿ ಸ್ಪರ್ಧೆ ಮಾಡಿದ್ರು. ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಅವರು ಬಿಜೆಪಿಗೆ ಬೆಚ್ಚುರಿ ಹಾಕಿ KJPಗೆ ಹೋದ್ರು, ರಾಜಾಜಿನಗರದಲ್ಲಿ ಸೋತರು. ಇಲ್ಲಿಂದ ಉಡುಪಿ ಚಿಕ್ಕಮಗಳೂರಿಗೆ ಹೋದ್ರು, ಅಲ್ಲಿ 2 ಬಾರಿ ಶಾಸಕರಾಗಿ ಲೋಕಸಭಾ ಸದಸ್ಯರಾಗಿದ್ರು, ಕೇಂದ್ರ ಮಂತ್ರಿನೂ ಆಗಿದ್ರು. ಅಲ್ಲಿ ಅಭಿವೃದ್ಧಿ ಮಾಡಿದ್ರೆ ಅಲ್ಲೇ ನಿಂತ್ಕೊತಿರಲ್ಲ, ತಿರುಗಿ ಹಾಕಿ ಇಲ್ಲಿ ಬರಬೇಕಾಯ್ತು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಯಾಕೆ ಬರ್ತಾಯಿತ್ತು? ಏನು ಕೊಡುಗೆ ಇಲ್ಲ. ಆಯಮ್ಮ ಪಲಾಯನವಾದಿನೇ ಹೊರತು ಇಲ್ಲಿಗೆ ಕ್ಷೇತ್ರಕ್ಕೆ ಬಂದ್ಬಿಟ್ಟು ನಮ್ಮ ಸಾಹೇಬ್ರ ಮುಂದೆ ಗೆಲ್ತೀನಿ ಅನ್ನೋದು ಭ್ರಮೆ. ಶೋಭಾ ಕರಂದ್ಲಾಜೆ ಅಲ್ಲ, ಯಡಿಯೂರಪ್ಪ ವಿಜಯೇಂದ್ರ ಬಂದ್ರು ಕೂಡ ನಾವು ಸೋಮಶೇಖರ್ ಸಾಹೇಬ್ರನ್ನ ಗೆಲ್ಸ್ಕೊಂತೀವಿ. ಈ ಕ್ಷೇತ್ರದ ಜನ ಗೆಲ್ಲಿಸ್ತಾರೆ. ನಮಗೇನು ಪ್ರತಿಸ್ಪರ್ಧಿ ಏನಲ್ಲ ನಮಗೆ ಶೋಭಾ ಕರಂದ್ಲಾಜೆ ಅವರು. ಕುಕ್ಕರ್ ಹಂಚುತ್ತವ್ರೆ ಎಲೆಕ್ಷನ್ಗೆ, ಇನ್ನೂ BJP ಎಲೆಕ್ಷನ್ಗೆ ಕುಕ್ಕರ್ ಎಲ್ಲ ಹಂಚುತ್ತವ್ರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಬಟ್ ಅಂತರ ಉದ್ದೇಶನೇ ಬೇರೆ ಇದೆ ಅಲ್ವಾ ಸರ್? ಹಂಚಾರ ಉದ್ದೇಶ ಏನು ಬೇರೆ ಇಲ್ಲ ಸರ್. ಈಗ ನಮ್ಮ ಇದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹೆಣ್ಮಕ್ಳುಗಳು ನಮ್ಮ ಹೆಣ್ಮಕ್ಳಿಗೆ ಏನು ಒಂದು ಯಾವುದಾದ್ರು ಒಂದು ನಮ್ಮ ಪ್ರತಿಭೆ ಕಲ್ಪಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡ್ರು. ಆದ್ದರಿಂದ ಎಲ್ಲರೂ ಕೂಡ ಒಂದು ರಂಗೋಲಿ ಸ್ಪರ್ಧೆ ಮಾಡಿದೋ, ಪ್ರತಿಯೊಬ್ಬರಿಗೂ ಕೂಡ ಕುಕ್ಕರ್ ಕೊಟ್ಟಿದ್ದೀವಿ. ರಂಗೋಲಿ ಬಿಟ್ಟಂಥವ್ರಿಗೆ ವೋಟರ್ಸ್ನ ಕೊಟ್ಟಿಲ್ಲ ನಾವು. ಯಾರು ರಂಗೋಲಿ ಚೆನ್ನಾಗಿ ಬಿಟ್ಟಿದ್ರು ಅಂಥವ್ರಿಗೆ ಒಳ್ಳೆ ಬಹುಮಾನ ಕೊಟ್ಟಿದ್ದೀವಿ. ಕುಟುಂಬದ ಎಲ್ಲರೂ ಕೂಡ ಸಮಾಧಾನಕರ ಬಹುಮಾನನೂ ಕೂಡ ಕೊಟ್ಟಿದ್ದೀವಿ. ಇದರಲ್ಲಿ ಏನು ಓಟ್ಗೋಸ್ಕರ ಏನಲ್ಲ, ಕ್ಷೇತ್ರದ ಜನತೆಗೋಸ್ಕರ ಸಾಹೇಬರು ಕುಕ್ಕರ್ ಕೊಟ್ಟಿದ್ದಾರೆ ಅಷ್ಟೇ.